ಇನ್ನು CWRC ಆದೇಶ ನಮಗೆ ಆಘಾತ ತಂದಿದೆ. CWMAಗೆ ಮೇಲ್ಮನವಿ ಸಲ್ಲಿಸಲು ನಾವು ತಿಳಿಸಿದ್ದೇವೆ. ಕಳೆದ ವರ್ಷ ಬರಗಾಲ ಇತ್ತು, ಬರಗಾಲದ ನಡುವೆಯೂ ಕೂಡ ತಮಿಳುನಾಡಿಗೆ ನೀರು ಹರಿಸಿದ್ದೇವೆ. ಈಗ ಅಲ್ಪ ಸ್ವಲ್ಪ ಮಳೆಯಾಗಿದೆ, ಈಗ ಮತ್ತೆ ನೀರು ಹರಿಸಬೇಕು ಅನ್ನುವಂತಹ ಸೂಚನೆ. ಇಂತಹ ಸಮಯದಲ್ಲಿ ನೀರು ಬಿಡುವುದು ಸರಿಯಲ್ಲ. ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷದ ನಿರ್ಧಾರವನ್ನ ಹೇಳಿದ್ದೇವೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನೀರು ಹಂಚಿಕೆಯ ವಿಚಾರವಾಗಿ ಸುಪ್ರೀಂಗೆ ಬೇಕಾದರೂ ಕೂಡ ಹೋಗೋಣ. ಸರ್ವಪಕ್ಷಗಳ ಸಭೆಯ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಪ್ರಾಧಿಕಾರ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ನಾವೀಗ ನಮ್ಮ ಮಂಡನೆ ನಾವು ಹೇಳಿದಿರಿ, ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ. ಅಪೀಲ್ ಮಾಡಿ ಅಲ್ಲಿವರೆಗೂ ನೀರು ಬಿಡೋದು ಬೇಡ ಅನ್ನೋದು ನಮ್ಮ ವಾದವನ್ನು ನಾವು ಮಂಡನೆ ಮಾಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ಇತರ ನೀರಾವರಿ ತಜ್ಞರು ಏಕಾಏಕಿ ತಿರಸ್ಕಾರ ಮಾಡೋದ್ರಿಂದ ನಮಗೆ ಸುಪ್ರೀಂ ಕೋರ್ಟಲ್ಲಿ ಕಳೆದ ಬಾರಿ ಹಿನ್ನಡೆ ಆಗಿದೆ. ಆ ದೃಷ್ಟಿಯಿಂದ ಸ್ವಲ್ಪ ನೀರು ಬಿಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಸಲಹೆ ಕೊಟ್ಟಿದ್ದೀರಿ, ನಾವು ನಮ್ಮ ರವಿಯವರೆಲ್ಲರೂ. ಈಗೇನೋ 13,000 ಕ್ಯೂಸೆಕ್ಸ್ ನೀರು ಇವತ್ತು ಬಂದಿದೆ, ನಾಳೆ ಅದು 5,000 ಆಗ್ಬೋದು, 2,000 ಅವಾಗೇನು ಅಂತ ನಾವು ಕೇಳಿದ್ದೀರಿ. ಅವಾಗ ನೀವು ಅದನ್ನು ಬಿಡಬಾರ್ದು, ಕಡಿಮೆ ಮಾಡಬೇಕು. ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ರಾಜಕೀಯ ಮಾಡೋ ಪ್ರಶ್ನೆನೇ ಇಲ್ಲ. ಸರ್ಕಾರನೂ ಕೂಡ ವಾದವನ್ನು ಸರಿಯಾಗಿ ಮಂಡನೆ ಮಾಡಲಿ. ಕಾವೇರಿ ಪ್ರಾಧಿಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು, ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ, ಸರಿ. ಬಟ್ ಪದೇ CWRCಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಅಧಿಕಾರಿಗಳು ಆ ಸಮಿತಿಗೆ ರಾಜ್ಯದ ಪರಿಸ್ಥಿತಿಯನ್ನು ತಿಳಿಸೋದ್ರ ಬಗ್ಗೆ ವಿಫಲ ಆಗೋದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ, ಹೇಗೆ ಅಂತ? ಪ್ರೇಮ್, ಕಳೆದ ಬಾರಿ ಥರನೇ ಈ ಬಾರಿನೂ ಕೂಡ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿರುವಂಥ ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳಿಗೆ ಸಂಕಷ್ಟ ತಪ್ಪಲ್ಲ ಅನ್ನುವಂಥ ಸುಳಿವು ಕೂಡ ಸಿಕ್ಕಿರುವಂಥದ್ದು. ಯಾಕೆಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಏನು ಶಿಫಾರಸು ಬಂದಿದೆ, ಪ್ರತಿನಿತ್ಯ 1 TMC ನೀರು ಬಿಡಬೇಕು 12ನೇ ತಾರೀಕಿಂದ 31 ಜುಲೈವರೆಗೂ ಕೂಡ ಅನ್ನುವಂಥ ಶಿಫಾರಸ್ಸಿದೆ. ಒಂದು ರೀತಿಯಲ್ಲಿ ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಆಘಾತಕಾರಿ ಶಿಫಾರಸ್ಸಿದು. ಈ ಹಿನ್ನೆಲೆಯಲ್ಲೇ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಮುಖ್ಯವಾಗಿ 2 ನಿರ್ಣಯನ ಮಾಡಲಾಗಿದೆ. ಸಭೆಯಲ್ಲಿ ಒಂದು ರೀತಿಯಲ್ಲಿ ಸಮಗ್ರವಾಗಿ ಚರ್ಚೆ ಆಯಿತು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡು ಈ ವರ್ಷ ಯಾವ ರೀತಿ ಮುಂದುವರಿಬೇಕು ಆ ಎಲ್ಲ ನಿಟ್ಟಿನಲ್ಲೂ ಕೂಡ, ಜೊತೆಗೆ ಕಾವೇರಿ ಕೊಳ್ಳದಲ್ಲಿ ಎಷ್ಟು 4 ಜಲಾಶಯಗಳಲ್ಲಿ ಎಷ್ಟು ಸಂಗ್ರಹ ನೀರಿದೆ, ಎಷ್ಟು ಒಳ ಹರಿವಿದೆ, ಎಷ್ಟು ಹೊರಗಡೆ ಬಿಡಬೇಕು, ಕಾವೇರಿಯಿಂದ ತಮಿಳುನಾಡಿಗೆ ನಾವು ಬಿಡೋದಕ್ಕೆ ಎಷ್ಟು ಸಾಧ್ಯ, ಈ ಹಂತದಲ್ಲಿ ಎಲ್ಲವೂ ಕೂಡ ಕಾವೇರಿ ತಾಂತ್ರಿಕ ಸಮಿತಿಯ ವರದಿ ಪಡೆದುಕೊಂಡು ಸಮಗ್ರವಾಗಿ ಸಾಧಕ ಬಾಧಕಗಳ ಕುರಿತು ಚರ್ಚೆ ಆಯಿತು. ಮುಖ್ಯವಾಗಿ 2 ತೀರ್ಮಾನ ಆಯಿತು. ಒಂದು, ಈಗ ಏನು 1 TMC ಪ್ರತಿನಿತ್ಯ ಬಿಡಬೇಕು ಅನ್ನುವಂತಹ ಶಿಫಾರಸ್ಸಿದೆ, ಅದರಲ್ಲಿ 1 TMC ಬಿಡಲಿಕ್ಕಾಗಲ್ಲ. 11,574 ಕ್ಯೂಸೆಕ್ಸ್ ನೀರು ಬಿಡಲಿಕ್ಕಾಗಲ್ಲ. ಅದರಲ್ಲಿ 8,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತೇವೆ, ಅಷ್ಟೇ ನಮ್ಮ ಕೈಲಿ ಆಗೋದು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಪ್ರತಿನಿತ್ಯ 8,000 ಕ್ಯೂಸೆಕ್ಸ್ ನೀರು ಬಿಡೋದಕ್ಕೆ ತೀರ್ಮಾನ ಆಗಿದೆ. ಇನ್ನೊಂದು, ಕಾವೇರಿ ನೀರು ಪ್ರಾಧಿಕಾರದ ಬಳಿ ಅಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಇಷ್ಟು ನೀರು ನಾವು ಹರಿಸಲಿಕ್ಕಾಗಲ್ಲ, ಇದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಮಾಡಬೇಕು, ಜೊತೆಗೆ ನಿಯಂತ್ರಣ ಸಮಿತಿ ಏನು ಶಿಫಾರಸು ಮಾಡಿದೆ ಆ ಶಿಫಾರಸನ ಆದೇಶವನ್ನು ಮರುಪರಿಶೀಲನೆ ಮಾಡಿ ಅನ್ನುವಂತಹ ಮನವಿಯನ್ನೇ ಸಲ್ಲಿಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಈಗ ಸರ್ವಪಕ್ಷ ಸಭೆ ಬಂದಿದೆ. ಮುಖ್ಯವಾಗಿ ಸದ್ಯಕ್ಕೆ ಈಗ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಳೆ ಚೇತರಿಸಿಕೊಂಡಿದೆ, ಆದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಬರ್ತಾ ಇಲ್ಲ, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ. ಕಳೆದ ಬಾರಿ ಸಾಕಷ್ಟು ಸಂಕಷ್ಟ ಇತ್ತು. ಈ ಬರಗಾಲ ಇದ್ರೂ ಕೂಡ ತಮಿಳುನಾಡಿಗೆ ಹರಿಸುವಂಥ ಪರಿಸ್ಥಿತಿ ಇತ್ತು. ಈ ಬಾರಿ ಕೂಡ ಆ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಸಲಹೆಯನ್ನ ಪ್ರತಿಪಕ್ಷ ನಾಯಕರು ಕೊಟ್ಟಿದ್ದಾರೆ. ಜೊತೆಗೆ ತಮಿಳುನಾಡಲ್ಲಿ ಏನು ಇಂಡಿಯಾ ಒಕ್ಕೂಟದ ಸದಸ್ಯ ಪಕ್ಷ ಆಡಳಿತದಲ್ಲಿದೆ ಅವರ ಮನವೊಲಿಕೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರತಿಪಕ್ಷದ ಸದಸ್ಯರು ಕೊಟ್ಟಿದ್ದಾರೆ. ಇದನ್ನ ಎಷ್ಟು ಮಟ್ಟಿಗೆ ಸರ್ಕಾರ ತೆಗೆದುಕೊಂಡಿದೆಯೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ 2 ತೀರ್ಮಾನಕ್ಕೆ ಬರಲಾಗಿದೆ. 8,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ, ಜೊತೆಗೆ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಬೇಕು ಅಂತ. ಇದಕ್ಕೆ ಸರ್ವಪಕ್ಷ ಸಭೆಯಲ್ಲಿ ಸರ್ವಸಮ್ಮತವಾಗಿ ತೀರ್ಮಾನ ಕೈಗೊಳ್ಳಲಾಗಿದೆ. ಈಗ ಸದ್ಯಕ್ಕೆ ಆ ಒಂದು ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ಹಿನ್ನೆಲೆಯಲ್ಲಿ ಆ ತೀರ್ಮಾನವನ್ನು ಜಾರಿ ಮಾಡೋದಕ್ಕೂ ಕೂಡ ಆ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.